ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಪಾನಕ ಇದ್ದಂಗಿದೆ. ಹೌದು. ಜಸ್ಟ್ ತಗೊಂಡ ತಕ್ಷಣ ನೆಕ್ಸ್ಟ್ ಮಂತ್ನೇ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಈ ಎಕ್ಸ್ಟ್ರಾ ಈ ಕೊಬ್ಬನ್ನ ಇದು ಮಾಡೋದಕ್ಕೆ ಒಂದು ವೆರಿ ಯುನಿಕ್ ಮನೆ ಮದ್ದನ್ನ ಹೇಳ್ಕೊಡ್ತೀನಿ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಭಾನುವಾರ ಬಂತು ಸರ್. ನಮಸ್ಕಾರ ನಿಮಗೂ. ಜನಗಳು ಕಾಯ್ತಾ ಇದ್ದಾರೆ. ನೀವೇ ಹೇಳ್ದಂಗೆ ನಮ್ಮ ಎಪಿಸೋಡಿಗೆ ಕಾಯ್ತಾನೆ ಇರ್ತಾರೆ. ಯಾಕಂದ್ರೆ ಅದ್ಭುತವಾದ ಇನ್ನೊಂದು ಯಾವುದೋ ಒಂದು ನಿಮ್ಮ ಆವಿಷ್ಕಾರ ಅಂತೀವಲ್ಲ, ಆ ಥರ ಇದ್ದೇ ಇರ್ತದೆ. ಸೊ ಇವತ್ತೇನಂದ್ರೆ, ಈ ಒಂದು ರೋಗ ಬಂದರೆ ALL ಆಲ್ ಓವರ್, ಆ ಥರದ ರೋಗ ಬ್ಲಡ್ ಕ್ಯಾನ್ಸರ್. ಸೊ ಇಲ್ಲಿ ಆಲ್ ಓವರ್ ಅನ್ನೋರು ಇನ್ನೂ ದೇರ್ ಈಸ್ ಲಾಟ್ ಆಫ್ ಥಿಂಗ್ ಲೆಫ್ಟ್ ಅಂತ ಹೇಳ್ಬಿಟ್ಟು ಬಂದು ಸ್ವೀಟ್ ಕೊಟ್ಟಿದ್ದಾರೆ ಸರ್ಗೆ. ಅಂದ್ರೆ ಆ ಥರ ಮಾಡಿದ್ದಾರೆ ಸರ್. ಸರ್ ನೀವೇ ಹೇಳ್ಬೇಕು, ಏನಿದೆ ಕತೆ? ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನಾನಂತೂ ಜನರಲಿ ಕ್ಯಾನ್ಸರ್ಗೆ ನನ್ನ ಒಂದು ಆವಿಷ್ಕಾರ ಏನು ಮಾಡಿದ್ದೀನಿ, ನನ್ನ ಮಗನಿಗೆ ಮಾಡಿದಾಗ ಅವನಿಗೆ ಅಕ್ಯೂಟ್ ಮೆಲೈಡ್ ಲ್ಯುಕೇಮಿಯಾ, ಅದು 2010 ಆಯ್ತು. ನಮ್ಮ ಅಮ್ಮನಿಗೆ 2015ರಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ ಕ್ಯಾನ್ಸರ್ ಬಂತು. ಅವರು ಮಾಡಿದಾಗ ಒಂಥರ ಚೆನ್ನಾಗ್ತದೆ, ಡಾಕ್ಯುಮೆಂಟ್ ಮಾಡ್ಕೊಡ್ರಿ ಅಂತ ಅವ್ರು ಒಂದು 5 ಡೇ ನೋ ಮೋರ್, ಉಳಿದಿಲ್ಲ ಅವರು. ಅದಕ್ಕೆ ನಾನು ಇದ್ರದ್ದು ಪ್ರಚಾರ ನಾನು ಮಾಡೋದೇನೇ ಇಲ್ಲ ಕ್ಯಾನ್ಸರ್. ಆದ್ರೂ ಸಹ ವರ್ಡ್ ಆಫ್ ಮೌತ್, ಯಾರೋ ಚೆನ್ನಾಗ್ತೈತೆ ಆ ಚೆನ್ನಾಗಾದ್ರು ಸುಮ್ಮನೆ ಇರಲ್ಲ, 10 ಜನಕ್ಕೆ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಇವರು ಚೈತ್ರ ಅಂತ ಒಂದು ಮಗು, 4 ವರ್ಷ ನನ್ನ ಮಗನಿಗೆ ಬಂದಾಗ AML 12 ವರ್ಷ, ಇದು ALL 4 ವರ್ಷಕ್ಕೆ ಬರ್ತದೆ. ಹುಟ್ಟಿದ ಮಗು ಬರ್ತೈತೆ. ಸೊ ಅವ್ರೇನ್ ಮಾಡಿದಾರೆ, ನನ್ನ ಮಗನಿಗೆ ನಾನು ಟ್ರೀಟ್ ಮಾಡಿದ್ದು ಎಲ್ಲೋ ಎಪಿಸೋಡಲ್ಲಿ ನಾನು ಹೇಳಿರ್ಬೇಕಂತ ಕಾಣುತ್ತೆ. ಹೇಳ್ತೀನಲ್ಲ ಆವಿಷ್ಕಾರ ಹೆಂಗ್ ಮಾಡೋದು, ಇನ್ವೆನ್ಷನ್ಸ್ ಹೆಂಗಾಯ್ತು ಅಂತ, ಅದನ್ನ ಕೇಳ್ಕೊಂಡು ಮೈಂಡಲ್ಲಿದೆ. ಸೊ ಕೊನೆಯಲ್ಲಿ ಇವ್ರೇನ್ ಮಾಡಿದ್ರೆ, ಕಿದ್ವಾಯಿಗೆ ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವರು ಡೈರೆಕ್ಟ್ ಆಗಿ ಹೇಳಿದ್ರೆ ಇದಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, BMT, ಆಮೇಲೆ ಟ್ರೀಟ್ಮೆಂಟ್ ಕೀಮೋ ಕೊಡ್ಬೇಕಂತೆಲ್ಲ. ಇದೇ ಏಪ್ರಿಲ್ 2025ರಲ್ಲಿ ಶುರು ಮಾಡಿದ್ರು ಕೀಮೋ. ಸೊ ಆದ್ರೂ ಅಷ್ಟು ಇಂಪ್ರೂವ್ಮೆಂಟ್ ಅವರಿಗೆ ಕಾಣಲಿಲ್ಲ. ಯಾಕಂದ್ರೆ ಅದು ಓವರ್ ನೈಟ್ ಆಗಲ್ಲ, ಸ್ಲೋ ಆಗೋದು ಅಲ್ಲ. ನನ್ನ ಮಗನಿಗೆ ಆದಾಗೂ ನಮ್ಗೆ ಗೊತ್ತಿದೆ. ಆಮೇಲೆ ಇವರು ಅವ್ರ ಅಮ್ಮ ಎಲ್ಲೋ ನಿಮ್ಮ ಗ್ರೇಟ್ ಇದು ಮನೆ ರಸದೂರದಲ್ಲಿ ನೋಡಿದ್ದಾರೆ, ನೋಡಿ ಒಳ್ಳೇದಾಯ್ತು ಸರ್. ಅವ್ರು ಅದನ್ನ ನೋಡ್ಬಿಟ್ಟು ನೆಕ್ಸ್ಟ್ ಮೇ ಮಂತಲ್ಲಿ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ನನಗೆ ಗೊತ್ತಿಲ್ಲ, ಎಷ್ಟೋ ಜನ ಬರ್ತಾರೆ, ಡಾಕ್ಟರ್ಸ್ ಇರ್ತಾರೆ. ನಾನು ಅಕಾರ್ಡಿಂಗ್ ಟು ದೆಲ್ಲ ನಾನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಕ್ಷನೂ ಇಲ್ಲ. ಅದು ಓನ್ಲಿ ಅಡ್ವೈಸ್ ಮಾಡ್ತೀನಿ ಆ ಊಟದ ಬಗ್ಗೆ. ಅದು ಕರೆಕ್ಟ್. ನಾವು ಓನ್ಲಿ ಇನ್ವೆನ್ಷನ್ ಮಾಡಿದೀನಿ. ನಮ್ಮ ಡಾಕ್ಟರ್ಸ್, ಡಯಟಿಷಿಯನ್ಸ್ ಅವರೆಲ್ಲ ನೋಡ್ಕೊಳ್ತಾರೆ. ನಿಮ್ಮ ಕ್ವಾಲಿಫೈಡ್ ಡಾಕ್ಟರ್ಸ್? ಕ್ವಾಲಿಫೈಡ್ ಡಾಕ್ಟರ್ಸ್, BMS MD ಎಲ್ಲ. ಬಟ್ ಪ್ರೋಟೋಕಾಲ್ಸ್ ನಾನು ಏನ್ ಡಿಫೈನ್ ಮಾಡಿದ್ದೀನಿ ಅದನ್ನ ಪ್ರಕಾರ ಇದು ಮಾಡ್ತಾರೆ. ಸೊ ಬಂದು ತಗೊಂಡಿದ್ದಾರೆ. ಜಸ್ಟ್ ತಗೊಂಡ ತಕ್ಷಣ ನೆಕ್ಸ್ಟ್ ಮಂತ್ನೇ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ನೆಕ್ಸ್ಟ್ ಡೇನಲ್ಲೇನೆ, ನೆಕ್ಸ್ಟ್ ಮಂತಲ್ಲೇನೆ ಏನು 35-40 ಸಾವಿರ ಪ್ಲೇಟ್ಲೆಟ್ಸ್ ಶೂಟ್ ಅಪ್ ಆಗೋಯ್ತು. 2 lakhs ಸಮಥಿಂಗ್ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಬಿಫೋರ್ ಕೊಟ್ಟಿಲ್ಲ, ಎಲ್ಲ ಫೈಲ್ ಕಿದ್ವಾಯಿಲ್ ಎಲ್ಲ ಇದೆಯಂತೆ. ಆಫ್ಟರ್ದು ಕೊಟ್ಟಿದ್ದಾರೆ, ಇಂಪ್ರೂವ್ಮೆಂಟ್ ಆಗಿದ್ದು ಕೊಟ್ಟಿದ್ದಾರೆ. ಏಪ್ರಿಲ್ ಮಂತ್ ಅಲ್ಲಿ ಹೆಂಗಿತ್ತು ಅದ್ರ ಬಾಯಲ್ಲಿ ಹೇಳಿದ್ದಾರೆ. ಸೊ ಹೆಂಗ್ ಇಂಪ್ರೂವ್ಮೆಂಟ್ ಆದ್ಲ ಅಂತಂದ್ರೆ, 4 ತಿಂಗಳು ನಮ್ಮ ಟ್ರೀಟ್ಮೆಂಟ್ ವಿತ್ ಅಲೋಪತಿ. ಆಮೇಲೆ ನಾನು 100% ಅನ್ಕುಕ್ಡ್ ಹೇಳ್ತೀನಿ, ಅದು ಮಾಡಿಲ್ಲ. ಆದ್ರೆ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ದಾರೆ. ಮಾಡಿ ಈಗ ಜಸ್ಟ್ ಇದು ನನಗೆ ಈಗ ಟೆಸ್ಟ್ ಮನ್ ನಿಮ್ಗೆ ಏನ್ ಕೊಡ್ತಾ ಇದ್ದೀನಿ, ಅದು ಸೆಪ್ಟೆಂಬರ್ ತಗೊಂಡಿರೋದು. ಸೊ ಈಗ 5 ಕೀಮೋ ಆಗಿದೆ. ಅಂಡ್ ಅವ್ರು ಹೇಳಿದರೆ ಡೈರೆಕ್ಟ್ ಆಗಿ BMT ಬೇಕಾಗಿಲ್ಲ ಅಂತ. BMT ಅಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಓಕೆ. ಸೊ ಈಗ ಅವ್ರು ಹೇಳಿದರೆ 2 ಕೀಮೋ ಕೊಡಬೇಕು, 2 ಕೀಮೋ ಕೊಟ್ಟರೆ ಸಾಕು ಅಂತ ಅವ್ರು ಹೇಳ್ಬಿಟ್ಟು. ಅದು ಅವ್ರು ಹೇಳಿರೋದು ನನಗೆ ಟೆಲಿಫೋನ್ ಅಲ್ಲಿ ಹೇಳಿದ್ರು. ಸರ್, ಇವಾಗ ನೀವು ಬ್ಲಡ್ ಕ್ಯಾನ್ಸರ್ ಅಂದ ತಕ್ಷಣ ಜನಕ್ಕೆ ಬಹಳ ಗಾಬರಿ, ಭಯ. ಇಲ್ಲಿ ನಿಮ್ಮಲ್ಲಿ ಆ ಸೂತ್ರ ಇರಬೇಕಾದ್ರೆ ಏನೇನಿದೆ ಸರ್ ಅದನ್ನ ಕ್ಯೂರ್ ಇದು ಮಾಡಕ್ಕೆ? ಅದನ್ನ ಇದು ರಿವರ್ಸ್ ಮಾಡ್ಬೇಕಂದ್ರೆ ಫಸ್ಟ್ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದು ಒಂದು ಕ್ವಶನ್.
ಇಲ್ಲಿ ನಾನು ಡಾಕ್ಟರ್ ಜೋನಾ ಬಡ್ವಿಕ್ ಥಿಯರಿ ತಗೊಂಡಿದ್ದೀನಿ ನನ್ನ ಮಗನಿಗೆ ತಗೊಂಡಾಗ. ಸೊ ಅದನ್ನೇ ನಾನು ಇನ್ಕಲ್ಕೇಟ್ ಮಾಡಿದ್ದು. ಅದ್ರ ಜೊತೆನಲ್ಲಿ ನಾನು ಹರ್ಬಲ್ ಫಾರ್ಮುಲೇಷನ್ಸ್ ಮಾಡಿದ್ದೀನಿ. ಅದನ್ನ ನಾನು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ 637 ಅಂತ. 6 ಅಂದರೆ ಗ್ಯಾಸ್ಟ್ರೋ ಸಪೋರ್ಟು, ಹೊಟ್ಟೆ ಸ್ವಚ್ಛ ಮಾಡೋದಕ್ಕೆ. 3 ಅಂದರೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಪೋರ್ಟು, ಅದೇನು ಬ್ಲಡ್ ಸರ್ಕ್ಯುಲೇಷನ್ಸ್ ಇದು ಮಾಡೋದಕ್ಕೆ ಫಾರ್ಮುಲೇಷನ್ಸ್ ಮಾಡೋದು. 7 ಅಂದರೆ ಇಮ್ಯೂನ್ ಕೇರ್, ಬಾಡಿ ಇಮ್ಯುನಿಟಿ ಎನೌನ್ಸ್ ಮಾಡೋದಕ್ಕೆ. ಕರೆಕ್ಟ್. ಆಮೇಲೆ ಗ್ರಾವಿಯೋಲಾ ಕ್ಯಾಪ್ಸುಲ್, ಈ ಅಗಸೆ ಮಜ್ಜಿಗೆ 2 ಸರಿ ಅಥವಾ 3 ಸರಿ. ಆಮೇಲೆ 100% ಅನ್ಕುಕ್ಡ್ ಹೇಳ್ತೀನಿ, ಆದ್ರೆ ಮಕ್ಕಳು ಮಾಡಲ್ಲ. ಅಗಸೆ ಮಜ್ಜಿಗೆ ಅರ್ಧ ಗ್ಲಾಸ್ ಅವಳು ಕುಡಿತಾಳೆ, ಅರ್ಧ ಗ್ಲಾಸ್ ನಾನು ಕುಡಿತೀನಿ. ಹಸಿ ತರಕಾರಿ ಜ್ಯೂಸ್ ಅರ್ಧ ಗ್ಲಾಸ್ ಅವಳು ಕುಡಿತಾಳೆ, ಅರ್ಧ ಗ್ಲಾಸ್ ನಾನು ತಗೊಳ್ತೀನಿ. ನಾ 3 ಕೀಮೋ ಆದ್ಮೇಲೆ ನಂದೇನು ಶುರು ಮಾಡಿದ್ರು ಎಲ್ಲ ಚೇಂಜ್ ಆಗೋಗ್ಬಿಡ್ತು ಅಂತ. ಯಾಕೆ ನಾನು ಕಾರ್ಲೇಷನ್ ಕೊಡ್ತಾ ಇದ್ದೀನಿ ಅಂದ್ರೆ ಆ ರೀತಿ ನಮ್ಮ ಆಯುರ್ವೇದದಲ್ಲಿ ಎಫಿಕಸಿ ಇದೆ ಆ ಒಂದು ಗಿಡಮೂಲಿಕೆಗಳಲ್ಲಿ. ಸೊ ಕಡೆಗೆ ಅವ್ರು ಎಲ್ಲ ಗುಣಮುಖ ಆದ ಮಗು ನಿಮಗೆ ಬಂದು ನನಗೇನಾದ್ರು ಖುಷಿ ಹೋಯ್ತು. ಆ ಸ್ವೀಟ್ ಏನ್ ತಗೊಂಡ್ ಕೊಟ್ಲು, ಅವಳೇ ಕೊಟ್ಲು ಮಗು, 4 ವರ್ಷ ಅವ್ರಮ್ಮ ಇದ್ರು. ಆ ಮುಖನ ಈಗ ಆ ಟೆಸ್ಟ್ ಮನಿ ತೋರಿಸಿದ್ರೆ ಆ ಮುಖ ಎಷ್ಟು ಗ್ಲೋಯಿಂಗ್ ಇದೆ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಗುಣಮುಖ. ಸೂಪರ್ ಸರ್. ಓಕೆ, ಈಗ ಮಗುದೇನು ಟೆಸ್ಟ್ ಮನಿ ನೋಡೋಣ ಸರ್. ಓಕೆ. ಆಮೇಲೆ ನಮ್ಮ ವೀಕ್ಷಕರಿಗೆ ಇವತ್ತು ಅವರು ತಿನ್ನುವ ಆಹಾರದಲ್ಲಿ ಯಾವ್ದಾದ್ರು ಒಂದು ನಮ್ಮ ಇವತ್ತು ಈ ಬಾಡಿ ಡಿಟಾಕ್ಸ್ ಮಾಡೋದಕ್ಕೆ, ಈ ಎಕ್ಸ್ಟ್ರಾ ಈ ಕೊಬ್ಬನ ಇದು ಮಾಡೋದಕ್ಕೆ ಒಂದು ವೆರಿ ಯುನಿಕ್ ಮನೆ ಮದ್ದನ್ನ ಹೇಳ್ಕೊಡ್ತೀನಿ. ಡಿಟಾಕ್ಸಿಂಗ್. ಎಸ್, ಅದು ನೋಡೋಣ ಸರ್. ಥ್ಯಾಂಕ್ ಯು. ಈಗ ಶುಂಠಿ ಡಿಟಾಕ್ಸರ್ ಅನ್ಬೋದು. ಶುಂಠಿ ಡಿಟಾಕ್ಸರ್ನ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ. ಇದು ಲೆಮನೀಸ್ ಆಪ್ಷನ್. ಇದು ಶುಂಠಿ ಇದನ್ನ ಗ್ರೇಟಿಂಗ್ ಮಾಡ್ಕೊಂಡಿರೋದು ರಸ, ಸಣ್ಣ ಪೇಸ್ಟ್. ಇದು ಬೆಲ್ಲ, ಅದು ಆಪ್ಷನಲ್ ಟೇಸ್ಟ್ಗೆ. ಇದು ಅಜ್ವೈನ್, ಇದು ಜೀರಿಗೆ, ಇದು ಸೋಂಪು. ಇದನ್ನ 3 ಈಕ್ವಲ್ ಕ್ವಾಂಟಿಟಿ ಒಂದು ಪೋರ್ಷನ್ಗೆ ಅಂದ್ರೆ ಇದು 1 ಚಮಚ ಬರಬೇಕು. ಈ 1 ಚಮಚದಲ್ಲಿ ಈಗ ಸೇ ಫಾರ್ ಎಕ್ಸಾಂಪಲ್ ಇದೊಂದು ಸ್ವಲ್ಪ ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ, ಇದೊಂದು ಅರ್ಧ ಚಮಚದಿಂದ, ಇದೊಂದು ಅರ್ಧ ಚಮಚದಿಂದ ಕಡಿಮೆ ಹಾಕೊಂಡ್ವಿ. ಇದನ್ನ 1 ಗ್ಲಾಸ್ ನೀರಲ್ಲಿ ಬಾಯ್ಲ್ ಮಾಡಬೇಕು. ಓಕೆ. ಸೊ ಇದು ಬಾಯ್ಲ್ ಮಾಡಬೇಕು. ಬಾಯ್ಲ್ ಆದ್ಮೇಲೆ ಇದನ್ನ ಇದ್ರ ಜೊತೆನಲ್ಲಿ ಈ ತರ ಆಗಿದೆ. ಬಾಯ್ಲ್ ಆದ್ಮೇಲೆ ಬಾಯ್ಲ್ ಇದಾಗಿದೆ. ಇದಕ್ಕೆ ನಾವು ಶುಂಠಿನ ಬೆರೆಸ್ಕೊಬೇಕು. ಸೊ ಇದನ್ನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೆಲ್ಲ ಅಥವಾ ರುಚಿ ತಕ್ಕಂಗೆ ಬೆಲ್ಲ ಹಾಕಬೇಕು. ಇದೆಲ್ಲ ಮಿಕ್ಸ್ ಆಡಿದಾದ್ಮೇಲೆ ಇದನ್ನ ಶೋಧಿಸ್ಕೋಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಪಾನಕ ಇದ್ದಂಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಪಾನಕ ಇದ್ದಂಗಿದೆ. ಇದನ್ನ ಸೂಪರ್ ಆಗಿದೆ, ಎಕ್ಸಲೆಂಟ್, ಫಸ್ಟ್ ಕ್ಲಾಸ್ ಆಗಿದೆ. ಶುಂಠಿ ಡಿಟಾಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಪಾಪು ಹೆಸರು ಹೇಳ್ರಿ? ಚೈತ್ರ. ಸೊ ಇವರಿಗೆ ಏಪ್ರಿಲ್ 25ರಲ್ಲಿ ಬ್ಲಡ್ ಕ್ಯಾನ್ಸರ್ BLL ಅಂತ ಹೇಳಿದ್ರ. ಅವಾಗ ಏನೇನು ಹೆಲ್ತ್ ಇಶ್ಯೂಸ್ ಇತ್ತಮ್ಮ ಇವಳಿಗೆ? ಆಮೇಲೆ ಬ್ಲಡ್ ಕಮ್ಮಿ ಐತ್ರಿ, 5.7 ಅಂತ ಹೇಳಿದ್ರಿ. ಬ್ಲಡ್ ಏರ್ಸಿದ್ರಿ 1 ಪ್ಯಾಕೆಟ್. ಆಮೇಲೆ ಮತ್ತೆ 8 ದಿನದಾಗ ಮತ್ತೆ ಕಮ್ಮಿ ಐತ್ರಿ ಅದು. ಮತ್ತೆ 4 ಪಾಯಿಂಟ್ ಅಂತ ಹೇಳಿದ್ರಿ. ಆಮೇಲೆ ಬ್ಲಡ್ ಟೆಸ್ಟ್ ಅದನ್ನೆಲ್ಲ ಮಾಡಿದ್ಮೇಲೆ ಇದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ. ಡೈರೆಕ್ಟಾಗಿ ಬೆಂಗಳೂರು ಬರ್ಕೊಟ್ರಿ. ಸೊ ಈಗ ನಮ್ಮ ಟ್ರೀಟ್ಮೆಂಟ್ ಜೊತೆನಲ್ಲಿ ಅಲೋಪತಿಕ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಲ್ವಾ? ಏನೇನು ಚೇಂಜಸ್ ಆಯ್ತಮ್ಮ ಇವಳಿಗೆ? ಚೇಂಜಸ್ ಅಂದ್ರೆ ವೀಕ್ನೆಸ್ ಕಮ್ಮಿ ಆಗ್ಯದ್ರಿ, ಬ್ಲಡ್ ಕೌಂಟ್ಸ್ ಕಮ್ಮಿ ಇತ್ರಿ, ಫುಲ್ ವೈಟ್ ಬ್ಲಡ್ ಇದ್ದಿದ್ದಲ್ರಿ ಈಕಿಗೆ. ಈಗ ಪ್ಲೇಟ್ಲೆಟ್ಸ್ನ 93, 34 ಹಂಗಿತ್ರಿ ಮೊದಲೇ. ಈಗ ತಗೊಂಡ್ಮೇಲೆ 200 ಮೇಲೆ ಆದ್ರಿ, ಕಂಟಿನ್ಯೂ 200 ಮೇಲೆ. 2 ಲ್ಯಾಕ್ ಮೇಲೆ ಆಗೋಯ್ತು. ಯಾವುದು ಇದು?
ಮೊದಲು ಬರೀ 33,000 ಇರ್ತಾ ಇತ್ತು. ಅಷ್ಟೇ ಐತ್ರಿ. ಪ್ಲೇಟ್ಲೆಟ್ಸ್ ಕೌಂಟ್ ಇಂಪ್ರೂವ್ ಆಗ್ಯದ್ರಿ ಜಾಸ್ತಿ, ಬ್ಲಡ್ ಕೌಂಟ್ ಇಂಪ್ರೂವ್ ಆಗ್ಯದ, Hbನು ಇಂಪ್ರೂವ್ಮೆಂಟ್ ಆಗ್ಯದ. ಹೈ ರಿಸ್ಕ್ ಇರ್ತದ ಅಂತ ಹೇಳಿದ್ರೆ ನಮಗೊಂದು ಭಾಳ ಅಂಜಿಕೆ ಆಗಿತ್ರಿ. ಈಗ 2ನೇ ಕೋರ್ಸಿಗೆ ಅದನ್ನು ಸ್ಟಾರ್ಟ್ ಆಯ್ತ್ರಿ, ಇದನ್ನು ಸ್ಟಾರ್ಟ್ ಆಯ್ತಲ್ರಿ. ಹಂಗಾಗಿ ನಮ್ಗೆ ಇದು ನೆಗೆಟಿವ್ ಅಂತ ಬಂದ್ರಿ. 10 ದಿನ ನಮ್ಗೆ ಟೈಮ್ ಕೊಟ್ಟಿದ್ರು ಊರಿಗೆ ಹೋಗಿ ಬರಕ್ಕೆ. ಬೋನ್ ಮ್ಯಾರ ಮಾಡಿದ್ದು ಸೆಕೆಂಡ್ ಸರ್ ಮತ್ತೆ ಅದು ಬಂದ್ಮೇಲೆ ರಿಪೋರ್ಟ್ ನೋಡಿ ಹೇಳ್ತೀವ್ರಿ ಅಂತ ಹೇಳಿದ್ರು. ಮುಂದೆ ಅದೇನು ಮಾಡ್ಬೇಕಂದ್ರೆ ಬಂದ ತಕ್ಷಣ ರಿಪೋರ್ಟ್ ತೋರಿಸಿದ್ರೆ ಹೈ ರಿಸ್ಕ್ ಏನಿಲ್ಲ, ಇವರಿಗೆ ನಾರ್ಮಲ್ ಆಗಿದ್ದಾಳೆ ಅಂತ. ಈಗ ಏನು ಬೋನ್ ಮ್ಯಾರೋ ಬೇಡ ಅಂತ ಏನು ಅದು ಬೋನ್ ಟ್ರಾನ್ಸ್ಲೇಟ್ ಬೇಡ ಅಂತ ಹೇಳ್ರಿ. ಗ್ರೇಟ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.